इतना मजबूर न कर बात बनाने लग जाए, हम तेरे सर की कसम फ्रूट ही खाने लग जाए। मैं अगर अपनी जवानी को सुना दूं किससे, ये जो लौंडे हैं मेरे पांव दबाने लगे। ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲ ನೋಡ್ತಿರೋ ಹಾಗೆ ನಮ್ಮ ಚಾನಲ್ ಹೆಸರು ಹಿಸ್ಟಾರಿಕಲ್ ವರ್ಡ್ ಅಂತ. ನಮ್ಮ ಚಾನಲಲ್ಲಿ ಕೇವಲ ಐತಿಹಾಸಿಕ ವಿಚಾರಗಳನ್ನು, ಐತಿಹಾಸಿಕ ವ್ಯಕ್ತಿಗಳನ್ನು, ಅವರ ಜೀವನ ಚರಿತ್ರೆಯನ್ನು, ಇವುಗಳನ್ನು ಕುರಿತಾಗಿ ನಾವು ಇಲ್ಲಿವರೆಗೂ ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನು, ಒಂದಿಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಪ್ರಸ್ತುತ ಕರ್ನಾಟಕದಲ್ಲಿ ಎರಡು ವಿಚಾರಗಳು ಬಹಳಷ್ಟು ಸದ್ದು ಮಾಡ್ತಾ ಇದ್ದಾವೆ. ಒಂದು, ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಒಂದು ಪ್ರಕರಣ. ಆದರೆ ಇನ್ನೊಂದು, ಅದಕ್ಕಿಂತಲೂ ಸದ್ದು ಮಾಡ್ತಿರುವಂತಹ ವಿಚಾರ, ನಟ ದರ್ಶನ್ ಅವರನ್ನು ಮತ್ತೆ ಜೈಲಿಗೆ ಹಾಕಲಾಗಿದೆ ಅನ್ನುವಂಥದ್ದು. ಏನಿದು ಪ್ರಕರಣ ಅಂತ ನೋಡ್ತಾ ಹೋದರೆ, ಕಳೆದ ವರ್ಷ ಚಿತ್ರದುರ್ಗದಲ್ಲಿರುವಂತಹ ಒಬ್ಬ ವ್ಯಕ್ತಿ ರೇಣುಕಾಸ್ವಾಮಿ ಅನ್ನುವಂಥವನು ಪವಿತ್ರ ಗೌಡ ಅನ್ನುವಂತಹ ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಸಂದೇಶಗಳನ್ನು ಕಳಿಸಿದ್ದ, ಅಶ್ಲೀಲವಾಗಿ ಚಿತ್ರಗಳನ್ನು ಕಳಿಸಿದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನು ನಟ ದರ್ಶನ್ ಹಾಗೂ ಅವರ ಜೊತೆಯಲ್ಲಿರುವಂತಹ ಒಂದಿಷ್ಟು ವ್ಯಕ್ತಿಗಳು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ. ಅವರು ಹತ್ಯೆ ಮಾಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಅದರ ಬಗ್ಗೆ ನಾವು ಮಾತಾಡೋದು ತಪ್ಪು. ಕಳೆದ ವರ್ಷ ಈ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಅವರ ಜೊತೆಯಲ್ಲಿರುವಂತಹ ಒಂದಿಷ್ಟು ವ್ಯಕ್ತಿಗಳನ್ನು ಜೈಲಿಗೆ ಹಾಕಲಾಗಿತ್ತು. ತದನಂತರ ಅವರಿಗೆ ಬೇಲ್ ಸಿಕ್ಕು ಅವರು ಆಚೆ ಕೂಡ ಬಂದಿದ್ದರು. ಆದರೆ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದಂತಹ ನಮ್ಮ ಪೊಲೀಸ್ ಇಲಾಖೆ, ಯಾವ ಕೇಸ್ನಲ್ಲಿ ಮುತುವರ್ಜಿಯನ್ನು ವಹಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಈ ಪ್ರಕರಣದಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದರು. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಒಂದು ಬೇಲನ್ನು ರದ್ದು ಮಾಡಿದರು. ಈ ಕಾರಣದಿಂದ ಅವರನ್ನು ನಿನ್ನೆ ದಿನ ಮತ್ತೆ ಜೈಲಿಗೆ ತಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಅಲ್ಲಿ ಯಾರು ಅಪರಾಧಿ ನಿರಪರಾಧಿ ಅನ್ನೋದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದಿಷ್ಟು ಈ ಕೇಸ್ನಲ್ಲಿ ಇಲ್ಲಿವರೆಗೂ ನಡೆದಂತಹ ಒಂದಿಷ್ಟು ಬೆಳವಣಿಗೆಗಳು. ಆದರೆ ಮಾಧ್ಯಮದವರಿಗೆ ಇಷ್ಟು ಸುದ್ದಿ ಸಾಕಾಗೋದಿಲ್ಲ. ಅವರಿಗೆ ಏನಿದ್ರೂ ಶಾಕಿಂಗ್ ಆಗಿರಬೇಕು, ಬ್ರೇಕಿಂಗ್ ಆಗಿರಬೇಕು, ಸೆನ್ಸೇಷನಲ್ ಆಗಿರಬೇಕು, ಜನ ಬೆಚ್ಚಿ ಬೀಳಬೇಕು. ಅವ್ರ ಟೈಟಲ್ಗಳು ಹಿಂಗೆ ಇರ್ತವೆ. ಇದನ್ನೆಲ್ಲ ಕೇಳಿದ್ರೆ ಜನ ತಲೆ ಕೆಟ್ಟು ಹೋಗಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಟಿ ವಿ ಹಾಕಿದರೆ ಬರೀ ಇದೇ ಸುದ್ದಿ. ಏನಾದರೂ ಒಂದು ಒಳ್ಳೆಯ ವಿಚಾರಗಳನ್ನ ಹೇಳ್ತಾ ಇದ್ದಾರೋ ಅಥವಾ ಏನಾದರೂ ಒಂದು ಮಾಹಿತಿ ಕೊಡುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೋ ಅನ್ನೋದನ್ನು ಜನ ನಿರೀಕ್ಷೆ ಮಾಡೋ ಹಾಗೇ ಇಲ್ಲ. ನ್ಯೂಸ್ ಚಾನಲ್ಗಳನ್ನು ಆನ್ ಮಾಡಿದರೆ ಸಾಕು, ಬರೀ ದರ್ಶನ್ ನ್ಯೂಸೇ. ಇವರಿಗೆ ದರ್ಶನ್ ಬಿಟ್ಟರೆ ಬೇರೆ ಯಾವ ಪ್ರಕರಣಗಳು ಅಥವಾ ಯಾವ ವಿಚಾರಗಳು, ಯಾವ ಸುದ್ದಿಗಳು ಕೂಡ ಇವರ ಕಣ್ಣಿಗೆ ಕಾಣೋದೇ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬರೀ ದರ್ಶನ್ ನ್ಯೂಸ್ಗಳೇ ಓಡ್ತಾ ಇರ್ತವೆ. ರಾತ್ರಿ 12 ಗಂಟೆಗೆ ಎದ್ದು ಬಿಟ್ಟು ಟಿ ವಿ ಹಾಕಿದ್ರೂ ಕೂಡ ದರ್ಶನ್ ನ್ಯೂಸೇ ಬರ್ತಾ ಇರುತ್ತೆ. ದರ್ಶನ್ ಅಂದರೆ ಕೇವಲ ಇವರಿಗೆ TRP. ಯಾವಾಗ ಇವರ TRPಗಳು ಕಡಿಮೆ ಆಗ್ತವೋ ಆವಾಗವಾಗ ದರ್ಶನ್ ವಿಚಾರಗಳನ್ನ ಎತ್ಕೊಳ್ತಾರೆ. ಮಾಧ್ಯಮ ಅಂದರೆ ಸಂವಿಧಾನದ 4ನೇ ಅಂಗ ಅಂತ ಕರಿತೀವಿ. ಅದ್ಯಾವುದು ಕೂಡ ಸಂವಿಧಾನದಲ್ಲಿ ಏನು ಬರೆದಿಲ್ಲ 4ನೇ ಅಂಗ ಅಂತ. ಆದರೆ ಜನ ಅದಕ್ಕೆ ಗೌರವ ಕೊಟ್ಟಿದ್ದಾರೆ. ಸಂವಿಧಾನದ 4ನೇ ಅಂಗ ಇದು ಅಂತೇಳಿ. ಆದರೆ ಇವರು ಎಷ್ಟರ ಮಟ್ಟಿಗೆ ಅದನ್ನು ಉಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ಸಮಾಜವನ್ನು, ಈ ದೇಶವನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಇದೆ ಇವರ ಮೇಲೆ. ಆದರೆ ಇವತ್ತು TRP ಅಂತ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ನಡೀತಾ ಇದೆ. ಮಾಧ್ಯಮದವರು ಹೇಗೆ ಅಂದರೆ ಒಂಥರ ಜಾಣಕುರುಡ್ರಿದ್ದಾಗೆ. ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾರೆ, ಯಾವಾಗ ಮುಚ್ಕೊಂಡಿರಬೇಕು ಅವಾಗ ಮುಚ್ಕೊಂಡೇ ಇರ್ತಾರೆ ಕಣ್ಣುಗಳನ್ನು. ಇವತ್ತೇನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಒಂದು ಪ್ರಕರಣ ಇದೆಯೋ, ಆ ಮುಸುಕುದಾರಿಯಾದಂತಹ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟು 15 ದಿನಗಳ ಆದರೂ ಕೂಡ 1-2 ಚಾನಲ್ಗಳನ್ನು ಹೊರತುಪಡಿಸಿದರೆ ಉಳಿದವ್ರು ಯಾರೂ ಕೂಡ ಮಾತಾಡಲೇ ಇಲ್ಲ. ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒತ್ತಡ ಹೆಚ್ಚಾಯಿತೋ ಆವಾಗ ನಿಧಾನಕ್ಕೆ ಬಂದರೂ ಮಾತಾಡೋದಕ್ಕೆ. ಯಾವುದೋ ರಾಜಕಾರಣಿ ವಿಡಿಯೋ ಬಂತು ಅಂದರೆ, ಸಿನಿಮಾದವರು ಡೈವರ್ಸ್ ಆಯಿತು ಅಂತಂದರೆ, ದರ್ಶನ್ ಕೇಸ್ ಬಂದರೆ ಕ್ಯಾಮ್ರಾ ಹಿಡ್ಕೊಂಡು ಜೊಲ್ ಸುರಿಸ್ತಾ ನಾಯಿಗಳ ಥರ ಓಡ್ತಿರೋ ಅವ್ರ ಹಿಂದೆ. ಮಾಧ್ಯಮ ಅನ್ನುವಂಥದ್ದು ಕಾವಲು ನಾಯಿಯಾಗಿರಬೇಕೇ ವಿನಃ ಹುಚ್ಚು ನಾಯಿಯಾಗಿರಬಾರ್ದು. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಜನಕ್ಕೆ ಅದೇ ರೀತಿಯಾದಂತಹ ಭಾವನೆಗಳು ಬರ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಪಾಠೋಪಕರಣಗಳಿಲ್ಲ, ಸರಿಯಾದಂತಹ ಬಿಲ್ಡಿಂಗ್ಗಳಿಲ್ಲ, ಅತಿಥಿ ಶಿಕ್ಷಕರಿಗೆ ಸಂಬಳ ಇಲ್ಲ. ಈ ರೀತಿಯಂತಹ ಅನೇಕ ಸಮಸ್ಯೆಗಳಿದ್ದಾವೆ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಎಷ್ಟೋ ಜನ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ. ಇದು ಯಾವುದ್ರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ಕೇವಲ TRPಗೋಸ್ಕರ ಯಾವುದೋ ಒಂದು ಪ್ರಕರಣದ ಹಿಂದೆ ಬಿದ್ದು ಓಡ್ತಾ ಇದ್ದೀರಾ. ಈ ರೀತಿಯಾಗಿ ಲಜ್ಜೆಗೆಟ್ಟು ನಿಲ್ಲಬಾರದು.
ದರ್ಶನ್ ಅವರು ಮಾಧ್ಯಮದವರನ್ನ ಬೈದರು ಅನ್ನುವಂತಹ ಯಾವುದೋ ಒಂದು ಆಡಿಯೋ ರಿಲೀಸ್ ಆಯಿತು. ಆವಾಗಲಿಂದ ನೀವು ಅವರ ಮೇಲೆ ಮುಗಿ ಬೀಳ್ತಾ ಇದ್ದೀರಿ. ದರ್ಶನ್ ಅವರು ಆ ಆಡಿಯೋದಲ್ಲಿ ಹೇಳಿರುವಂತಹ ಒಂದು ಡೈಲಾಗ್ ಇದೆಯಲ್ಲ, ಏನ್ರಿ ಮೀಡಿಯಾ ಅಂತ, ಅದು ಸರಿಯಾಗೇ ಇದೆ ಅನ್ನಿಸ್ತಾ ಇದೆ ಜನಕ್ಕೆ. ಟಿ ವಿ ಮುಂದೆ ಮಕ್ಕಳು, ವಯಸ್ಸಾದವರು, ಹೆಣ್ಣುಮಕ್ಕಳು ಎಲ್ಲರೂ ಕೂತ್ಕೊಂಡಿರ್ತಾರೆ, ಅವ್ರ ಮೇಲೆ ಇದೆಲ್ಲ ಪ್ರಭಾವ ಬೀರುತ್ತೆ ಅನ್ನುವಂತಹ ಪರಿಜ್ಞಾನನೇ ಇಲ್ಲ ನಮಗೆ. ಅವರು ಸಿನಿಮಾದವರು, ರಾಜಕೀಯದವರು, ಯಾರೋ ಗೊತ್ತಿಲ್ಲ, ಎಲ್ಲರ ಹತ್ರನೂ ಹೋಗಿ ಮೈಕ್ ಹಿಡಿತೀರಾ. ದರ್ಶನ್ ಅವರನ್ನು ಮತ್ತೆ ಜೈಲಿಗೆ ಹಾಕಲಾಗಿದೆ, ಇದಕ್ಕೆ ಏನು ಹೇಳ್ತೀರಾ? ಏನು ಹೇಳ್ತಾರೆ ಅವರು? ಕೋರ್ಟ್ ಹೇಳಬೇಕು, ಅವರೇ ಕೇಳ್ತಾರೆ. ನಿನ್ನೆ ಒಂದು ಚಾನಲ್ನ ರಿಪೋರ್ಟರ್ ಕೆ ಮಂಜು ಅವ್ರ ಹತ್ರ ಒಂದು ಮಾತು ಕೇಳ್ತಾರೆ. ದರ್ಶನ್ ಅವರು ಅವರ ವೈಯಕ್ತಿಕ ಜೀವನದಲ್ಲಿ ಇದ್ರೇ ನೆಮ್ಮದಿಯಾಗಿರಬೇಕು ಅನ್ನುವಂತಹ ಒಂದು ಬೈಗಳ ಬೈದಿದ್ರು. ಆ ಒಂದು ಮಾತನ್ನು, ಆ ಒಂದು ಡೈಲಾಗನ್ನು ಅವ್ರ ಸಿನಿಮಾದಲ್ಲಿ ಹಾಡಾಗಿ ಬಳಸ್ಕೊಂಡಿದ್ದಾರೆ. ಇದೆಷ್ಟು ಸರಿ ಅಂತ ಕೇಳ್ತೀರಿ. ಅವ್ರ ಸಿನಿಮಾಗೂ ಅವ್ರ ವೈಯಕ್ತಿಕ ಬದುಕಿಗೂ ಏನು ಸಂಬಂಧ ಅಂತ ಕೇಳ್ತೀರಿ. ನೀವು ಪ್ರತಿದಿನ ನ್ಯೂಸ್ ಹಾಕಬೇಕಾದ್ರೆ ಡಿ ಗ್ಯಾಂಗು, ಡೆವಿಲ್ಲು, ಪೊರ್ಕಿ ಅಂತ ಹಾಕ್ತಿರಲ್ಲ, ಇವೆಲ್ಲವೂ ಕೂಡ ಅವರ ಸಿನಿಮಾ ಹೆಸರುಗಳು. ಅವ್ರ ಸಿನಿಮಾಗಾಗಲಿ, ಆ ಕೇಸ್ಗಾಗಲಿ, ಈ ಡೈಲಾಗ್ಗಾಗಲಿ ಏನು ಸಂಬಂಧ? ಮೊದಲು ನೀವು ನೆಟ್ಟಿಗಿರಬೇಕು, ಆಮೇಲೆ ಮತ್ತೊಬ್ಬರಿಗೆ ಹೇಳಬೇಕು. ನೀವೇ ಅಯೋಗ್ಯರಿದ್ದೀರಾ ಅಂದಮೇಲೆ ಮತ್ತೊಬ್ಬರಿಗೆ ಸರಿಯಾಗಿರಿ ಅಂತ ಹೇಗೆ ಹೇಳ್ತೀರಾ ನೀವು? ದರ್ಶನ್ ಮಾಡಿರೋದು ಎಷ್ಟು ಸರಿ ಅಂತ ಪದೇ ಪದೇ ಪ್ರಶ್ನೆ ಕೇಳ್ತೀರಿ. ಎಲೆಕ್ಷನ್ ಟೈಮ್ನಲ್ಲಿ ಆ ಎಮ್ ಎಲ್ ಎ ಒಳ್ಳೆಯವನ, ಈ ಎಮ್ ಎಲ್ ಎ ಒಳ್ಳೆಯವನ, ಅವ್ನು ಕೆಲಸ ಮಾಡಿದಾನ, ಇವನು ಕೆಲಸ ಮಾಡಿದಾನ ಅಂತ ಜನರ ಹತ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀರಿ. ಊರವ್ರಿಗೆ ಹೋಗಿ ಒಂದು ಸಲ ಮೈಕ್ ಹಿಡಿದ್ಬಿಟ್ಟು ಜನರ ಹತ್ರ ನಿಮ್ಮ ಬಗ್ಗೆ ನೀವೇ ಅಭಿಪ್ರಾಯ ಕೇಳಿ. ಆ ಚಾನಲ್ ಒಳ್ಳೇದಾ, ಈ ಚಾನಲ್ ಒಳ್ಳೇದಾ, ಅವ್ರ ಸುದ್ದಿಯನ್ನು ಸರಿಯಾಗಿ ಕೊಡ್ತಾರಾ, ನೀವು ಸುದ್ದಿಯನ್ನು ಸರಿಯಾಗಿ ಕೊಡ್ತೀರಾ, ಆ ಆ್ಯಂಕರ್ ಒಳ್ಳೆಯವನ, ಈ ಆ್ಯಂಕರ್ ಒಳ್ಳೆಯವಳ, ಒಂದು ಸಲ ಕೇಳಿ ಜನರನ್ನ, ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೆ ನಿಮಗೆ. ಮೊದಲು ನೀವು ನೆಟ್ಟಿಗಿರೋದು ಕಲೀರಿ, ಆಮೇಲೆ ಮತ್ತೊಬ್ಬರು ನೆಟ್ಟಿಗಿರಿ ಅಂತ ಹೇಳಕ್ಕೆ ಸಾಧ್ಯ. ಮತ್ತೊಬ್ಬರ ತಪ್ಪುಗಳನ್ನು ಪ್ರಶ್ನೆ ಮಾಡುವಂತಹ ನೀವು ನಿಮ್ಮ ಮಾಧ್ಯಮದವರೇ ಮಾಡುವಂತಹ ತಪ್ಪುಗಳಿಗೆ ಪ್ರಶ್ನೆ ಯಾಕೆ ಮಾಡೋದಿಲ್ಲ? ನಿಮ್ಮ ಮಾಧ್ಯಮದಲ್ಲಿ ಯಾರೂ ತಪ್ಪೇ ಮಾಡೋದಿಲ್ವಾ? ಮಾಧ್ಯಮದವರು ಯಾರು ಕೂಡ ಲವ್ ಮಾಡಿಲ್ವಾ? ಮಾಧ್ಯಮದವರು ಯಾರು ಕೂಡ ಅಫೇರ್ ಇಟ್ಕೊಂಡಿಲ್ವಾ? ಮಾಧ್ಯಮದವರು ಯಾರು ಕೂಡ ಓಡ್ ಹೋಗಿಲ್ವಾ? ಮಾಧ್ಯಮದವರು ಯಾರು ಲಂಚ ತಗೊಂಡಿಲ್ವಾ? ಮಾಧ್ಯಮದವರು ಯಾರು ಕೂಡ ಸುಳ್ಳು ಸುದ್ದಿ ಕೊಟ್ಟಿಲ್ವಾ? ಒಬ್ಬ ಫೇಮಸ್ ನ್ಯೂಸ್ ಚಾನಲ್ ಆ್ಯಂಕರು ಪಬ್ ಹೋಗಿ ಹುಡುಗಿ ಕರ್ಕೊಂಡು ಕುಡಿದು ರೋಡಲ್ಲಿ ತೂರಾಡ್ಕೊಂಡು ರಸ್ತೆಯಲ್ಲಿ ಬಿದ್ದಿದ್ದ. ಅದನ್ಯಾರು ನೀವು ನ್ಯೂಸ್ ಮಾಡಲೇ ಇಲ್ಲ? ಅದು ನಿಜಾನೋ ಸುಳ್ಳು ಅನ್ನೋದನ್ನು ಪ್ರಶ್ನೆ ಮಾಡಲೇ ಇಲ್ಲ? ಮತ್ತೊಬ್ಬರು ವಿಚಾರಗಳು ಬಂದರೆ ಅದು ನಿಜಾನೋ ಸುಳ್ಳು ಅನ್ನೋದನ್ನು ವಿಚಾರಿಸ್ದೇನೆ ಸುದ್ದಿ ಮಾಡಿಬಿಡ್ತೀರಿ. ಆದರೆ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಯಾವುದೋ ಒಂದು ಚಾನಲ್ನವರು ಲಂಚ ತೊಗೊಂಡು ಸಿಕ್ಕಾಕೊಂಡಿದ್ರು, ಅದನ್ನು ಯಾರೂ ಕೇಳಲೇ ಇಲ್ಲ. ಇವತ್ತು ಮಾತೆತ್ತಿದ್ರೆ ಯೂಟ್ಯೂಬರ್ಗಳಿಗೆ ಲಂಗಿಲ್ಲ, ಲಗಾಮಿಲ್ಲ, ಏನು ಬೇಕಾದರೂ ಮಾತಾಡ್ತಾರೆ, ಏನು ಬೇಕಾದರೂ ತೋರಿಸ್ತಾರೆ ಅಂತೀರಿ. ನಿಮಗೂ ಕೂಡ ಲಂಗಿಲ್ಲ, ಲಗಾಮಿಲ್ಲ, ಏನು ಬೇಕಾದರೂ ಮಾತಾಡ್ತೀರಾ, ಏನು ಬೇಕಾದರೂ ತೋರಿಸ್ತೀರಾ. ಜನರಿಗೆ ನಿಮ್ಮ ಮೇಲಿರುವಂತಹ ನಂಬಿಕೆ ಎಳ್ಳಷ್ಟು ಉಳಿದಿಲ್ಲ. ಯೂಟ್ಯೂಬ್ ಚಾನಲ್ಗಳನ್ನು ಪದೇ ಪದೇ ಬೈತೀರಿ ನೀವು. ಎಷ್ಟೋ ಯೂಟ್ಯೂಬರ್ಗಳು ಬಹಳ ಅದ್ಭುತವಾಗಿ ಒಳ್ಳೆ ನ್ಯೂಸನ್ನು ಕೊಡ್ತಾರೆ, ಬಹಳಷ್ಟು ನಿಖರವಾದಂತಹ ನ್ಯೂಸ್ಗಳನ್ನು ಕೊಡ್ತಾರೆ ಅವರು. ಇವತ್ತು ನೀವು ಹೇಳುವಂತಹ ಸುದ್ದಿಗಳು ನಿಜಾನೋ ಸುಳ್ಳು ಅನ್ನೋದನ್ನ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ ತಿಳ್ಕೊಳ್ತಾ ಇದ್ದಾರೆ. ಅಂತಹ ಯೂಟ್ಯೂಬ್ ಚಾನಲ್ಗಳಿದೆ ಇವತ್ತು. ಮೊನ್ನೆ ಧರ್ಮಸ್ಥಳದಲ್ಲಿ ನಮ್ಮ ರಿಪೋರ್ಟರನ್ನು ಹೊಡೆದು ಬಿಟ್ಟಿದ್ದಾರೆ ಅಂತ ಒಬ್ಬ ಅಯೋಗ್ಯ ನ್ಯೂಸ್ ಮಾಡಿದ್ದ, ಸುಳ್ಳು ಸುದ್ದಿಯನ್ನು ಕೊಟ್ಟಿದ್ದ, ಯೂಟ್ಯೂಬರ್ಗಳಿಗೆ ಧರ್ಮದೇಟು ಅನ್ನುವಂತಹ ನ್ಯೂಸ್ ಮಾಡಿದ್ದ. ಇದನ್ನೆಲ್ಲ ಯಾರ ಹತ್ರನಾದರೂ ದುಡ್ಡು ತೊಗೊಂಡು ಮಾಡ್ತಾ ಇದ್ದೀರಾ ಅಥವಾ ಯಾರನ್ನಾದರೂ ಓಲೈಸಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ಆದರೆ ಸುಳ್ಳು ಸುದ್ದಿ ಹೇಳ್ತಾ ಇದ್ದೀರಾ ಅನ್ನೋದು ಮಾತ್ರ ಪಕ್ಕಾ ಗೊತ್ತು. ಏನ್ರಿ ಮೀಡಿಯಾ ಅಂತ ಜನ ಬೈಯೋದರಲ್ಲಿ ಯಾವುದೇ ತಪ್ಪಿಲ್ಲ. ಆ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದ್ದೀರಿ ನೀವು. ಏನೂ ಮಾಡೋಕ್ಕಾಗಲ್ಲ, ನೀವು ಬದಲಾಗಲ್ಲ, ನಿಮ್ಮನ್ನು ಬದಲಾಯಿಸೋಕ್ಕೂ ಆಗಲ್ಲ. ಆದರೆ ಜನರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ದಯವಿಟ್ಟು ಈ ಮಾಧ್ಯಮಗಳು ಹೇಳಿದ್ದೆಲ್ಲವೂ ಕೂಡ ಸತ್ಯ ಅನ್ನೋದನ್ನು ನಂಬಬೇಡಿ. ಅದು ಸರಿಯೋ ತಪ್ಪು ಅನ್ನೋದನ್ನು ಪರಿಶೀಲನೆ ಮಾಡಿ ಆಮೇಲೆ ನಂಬಿ. ಇಲ್ಲಾಂದರೆ ಸಾಕಷ್ಟು ಒಳ್ಳೆ ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಅವರನ್ನು ನೋಡಿ ಅವರ ಸುದ್ದಿಯನ್ನು ನಂಬಿ. ಈ ನಾಲಾಯಕರನ್ನ, ಈ ಅಯೋಗ್ಯರನ್ನ ಬಿಟ್ಟುಬಿಡಿ. ದಯವಿಟ್ಟು ಈ ಚಾನಲ್ಗಳ ಹಾಕೋದೇ ಬಿಟ್ಟುಬಿಡಿ. ಥ್ಯಾಂಕ್ ಯು. ನಮಸ್ಕಾರ.